ಅಲ್ಲ ನಂಜಮ್ಮ, ನಿನಗೆ ನಮ್ಮ ನಂಬರ್ ಎಲ್ಲಿ ಸಿಕ್ತು? ಅದನ್ನು ಹೇಗೆ ತಗೊಂಡೆ? ಅರೆ ಇಸ್ಕಿ, ಫೋನ್ ಮಾಡಿದವಳು ಇವಳಲ್ವಾ, ಮತ್ತಿನ್ಯಾರಿರ್ಬೈದು? ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯ? ಹೇಳು, ನಾವು ತಾನೇ. ಎಲ್ಲಿ ಸಿಕ್ತು? ಅದೆಲ್ಲ ನಿನಗೆ ಯಾಕೆ? ಅದೆಲ್ಲ ನಿನಗೆ ಬ್ಯಾಡ್ದಿರೋದು. ನಾ ಏನು ಹೇಳ್ತೀನೋ ಅಷ್ಟು ಮಾತ್ರ ಕೇಳು ಸಾಕು. ಮತ್ತೆ ಏನು ತಗೋತೀಯ ನಂಜಮ್ಮ? ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಆರ್ಡ್ರ್ ಮಾಡಲಿ? ಭತ್ತ ರಾಗಿ ಮುದ್ದೆ ಉಣ್ಕ ಬಂದಿದ್ದೆ. ಏನು ಬೇಡ, ಬಿಸಿಲು, ತಣ್ಣಗೆ ಏನಾರ ಕೊಡಿಸು. ಎಕ್ಸ್ಕ್ಯೂಸ್ ಮೀ, 3 ಆರೆಂಜ್ ಜ್ಯೂಸ್ ಪ್ಲೀಸ್. ಈಗ ಹೇಗಿದೆಯಾ ನಂಜಮ್ಮ? ನಿನ್ನ ಜೀವನ ಹೇಗಿದೆ? ನನ್ನ ಜೀವನ ನೋಡ್ತಾನೆ ಇದೆಯಲ್ಲ, 6ಕ್ಕೆ ಏರ್ಲಿಲ್ಲ, 3ಕ್ಕೆ ಇಳಿಲಿಲ್ಲ. ಎಲ್ಲಿ ಇವನು ಅಲ್ಲೇ ಇವನಿ. ಒಟ್ಟಿನಲ್ಲಿ ಸುಖ ಇಲ್ಲ, ಏನು ಮಾಡೋಕ್ಕಾಯ್ಕಿಲ್ಲ. ಎಲ್ಲರೂ ನಿನ್ನಂಗೆ ಅದೃಷ್ಟ ಮಾಡಿರ್ಬೇಕಲ್ಲ. ನಂಜಮ್ಮ, ಅದು ನಿಜನೇನು. ನನ್ನ ತಂಗಿ ಸಿಕ್ಕಾಪಟ್ಟ ಅದೃಷ್ಟವಂತು. ರಾಣಿಗಿಂತಲೂ ಒಂದು ಕೈ ಮೇಲೆ. ಎಲ್ಲವೂ ಬೇಕಾದಷ್ಟಿದೆ. ಸೊಂಪಾಗಿರೋ ಹುಲ್ಲಂಗೆ. ಅದಕ್ಕೆ ತಾನೇ ನಾನಿಲ್ಲಿಗೆ ಮೇಯಕ್ಕೆ ಬಂದಿರೋದು. ಅದೇನದು, ಅಣ್ಣ ತಂಗಿ ಇಬ್ರು ಗುಸ್ಗುಸ ಪಿಸ್ ಅಂತ ಮಾತಾಡ್ಕೊತಿದ್ದೀರಿ? ಏನಿಲ್ಲ. ಮತ್ತಿನ್ನೇನು ಸಮಾಚಾರ? ಅಯ್ಯ, ಅದನ್ನೆಲ್ಲ ನೀ ತಾನೇ ಹೇಳ್ಬೇಕು. ಹೇಳು, ಕೇಳ್ತೀನಿ. ಅವ್ರು ಮಾತಾಡೋದೇನು ಕೇಳಿಸ್ತಾನಲ್ಲ. ಬನ್ನಿ ಸ್ವಲ್ಪ ಹತ್ರ ಹೋಗೋಣ. ಅದಕ್ಕೆ ನಾವು ಏನಾದ್ರೂ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. ಒಂದ್ ನಿಮಿಷ ಬಂದೆ. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಹಾಯ್ ಧನುಷ್. ಹಾಯ್ ಸರ್. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಹೇಳಿ ಸರ್. ಸರ್ ಇದೆಲ್ಲ ಯಾಕೆ? ನೋಡಿ, ಈಗ ನಾನು ಹೇಳ್ದಂಗೆ ಮಾಡಿದ್ರೆ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಹೇಳಿ ಸರ್. ಆನಂದ್ ಅವರೇ ಹೇಳಿ. ಈಗ ಫೋನ್ ಲೈನಲ್ಲೇ ಇರಲಿ, ಕಟ್ ಮಾಡಕ್ ಹೋಗ್ಬೇಡಿ. ನಾನು ಅಲ್ಲಿ ಬಂದು ಹೇಳ್ತೀನಿ ಏನು ಅಂತ. ಸರಿ ಸರಿ. ನೋಡಿ, ಇದನ್ನ ತಗೊಂಡು ಆ ಟೇಬಲ್ ಮೇಲೆ ಇಟ್ಬಿಡಿ. ನಾನು ಆಮೇಲೆ ಒಂದು ಫೋನ್ ತಗೋತೀನಿ. ಓಕೆ ಸರಿ ಪ್ಲೀಸ್. ಸರಿ. ಎಲ್ಲೇ ಪಂಕಜ, ಅದೇನು ಹೇಳ್ದೆ ಬರಲೇ ಇಲ್ಲ. ಅದ್ಯಾಕೆ ನೀವಿಬ್ರು ಕುಡಿತ್ಲೇ ಇಲ್ಲ? ಕುಡೀರಿ. ಅದ್ಯಾಕಂಗೆ ಮಕ್ಕ ನೋಡಿರಿ. ಆಚೆ ಬಿಸಿಲು, ಕುಡಿ, ತಣ್ಣಗಾಯ್ತದೆ. ಸರ್ಬತ್ತು ತಣ್ಣಗೆ ಬೋ ಚಂದ ಆಗದೆ ಕಣೆ ಪಂಕಜ. ನೀನು ಪದೇ ಪದೇ ನನ್ನನ್ನು ಪಂಕಜ ಅಂತ ಕರಿಬೇಡ. ಈಗ ನನ್ನ ಹೆಸರು ಪಂಕಜ ಅಲ್ಲ, ಶಕುಂತಳ. ದೊಡ್ಡ ಮನಸ್ಸೆ ಆಗ್ಬಿಟ್ಟಲ್ಲ, ಅದು ಗೊತ್ತಿರೋದಯ್ಯ. ಈಗ ಶಕುಂತಲ ಆಗ್ಬಿಟ್ಟೆ. ಸರಿ ಸರಿ, ನಾನು ತುಂಬ ಹೊತ್ತು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ನಮಗೆ ಗೊತ್ತಿರೋರು ಸುಮಾರು ಜನ ಇದ್ದಾರೆ. ಆಮೇಲೆ ನನಗೂ ನಿನಗೂ ಲಿಂಕ್ ಇದೆ ಅಂತ ಗೊತ್ತಾಗತ್ತೆ. ಆಯ್ತು, ನಿನ್ನ ಕಷ್ಟ ನಂಗೂ ಅರ್ಥ ಆಯ್ತದೆ. ಪಂಕಜ ಆಗಿದ್ದು ನೀನು, ಶಕುಂತಲ ಆಗಕ್ಕೆ ನಾನೇ ಅಲ್ವಾ ಕಾರಣ? ಆಕಾಶಕ್ಕೆ ಏಣಿ ಹಾಕೊಂಡಿದ್ಯಲ್ಲ, ಆ ಏಣಿನ ನಾನೇ ಅಲ್ವಾ ತಂದಾಕುದ್ದು. ಅಷ್ಟೇ ಅಲ್ಲ, ನಂದೊಂದು ಕಾಲು ಕುಂಟುತ್ತಾದಲ್ಲ, ಅದು ನಿನ್ ಕರುಣೆಯಿಂದಲೇ ಅಲ್ವೇ ಆದದ್ದು. ಗೆಪ್ತಿ ಇದ್ದದೆ. ಎಲ್ಲ ನೆನಪಿದೆ ನಂಜಿ, ಯಾವುದನ್ನು ಮರ್ತಿಲ್ಲ. ನಿನ್ನ ಋಣ ನನ್ನ ಮೇಲಿದೆ ಗೊತ್ತು. ನಿನಗೇನು ಬೇಕೋ ಕೇಳು, ಅದನ್ನ ಕೊಡ್ತೀನಿ. ಅದೇನ್ ತಂದಿದ್ಯೋ ಕೊಡು ಮೊದಲು. ಏನ ಇಷ್ಟೆಯಾ?
ಅಣ್ಣ ನೋಡು 5 ಲಕ್ಷ ಇದೆ. ನೀನು ಇನ್ನೂ ಬೇಕಾದರೆ ಫೋನ್ ಮಾಡು, ಇನ್ನೂ ಕೊಡ್ತೀನಿ. ಆದರೆ ಮನೆ ನಂಬರ್ಗೆ ಫೋನ್ ಮಾಡಬೇಡ, ಅಣ್ಣನ ನಂಬರ್ ಕೊಡ್ತೀನಿ, ಅದಕ್ಕೆ ಫೋನ್ ಮಾಡು. ಅಣ್ಣ ನಂಬರ್ ಕೊಡು. ಲಕ್ಕಿ ಲಕ್ಷ್ಮೀಕಾಂತ ಅಂತ ಕನ್ನಡದಲ್ಲೇ ಹೊಡೆದಿದ್ದೀನಿ, ಇಟ್ಕ. ಲಕ್ಕಿ ಲಕ್ಷ್ಮೀಕಾಂತ? ನೀನ್ ಯಾವಾಗ ಲಕ್ಕಿ ಲಕ್ಷ್ಮೀಕಾಂತ ಅದೇ? ನೀನು ನನ್ನ ಗಂಡಂಗೆ ಕುರ್ತಾ ಕಲಿಸ್ಬಿಟ್ಟು ನನ್ನ ಮನೆ ಹಾಳು ಮಾಡಿದ್ ಮನೆ ಹಾಳಲ್ವಾ ನೀನು? ಲಕ್ಕಿ ಅಂತ ಲಕ್ಕಿ ಲಕ್ಷ್ಮೀಕಾಂತ, ಥೂ ನಾಥ ನೀನು. ಇಲ್ಲ, ಕಾಂತ. ಹಾ, ಕಾಂತ ಕಾಂತ. ಸರಿ ಈಗ ಹೆಂಗೂ 5 ಲಕ್ಷ ಕೊಟ್ಟಿದ್ದೀರಲ್ಲ, ಅದು ಖಾಲಿ ಮಾಡೋ ಗಂಟ ನಿಮ್ಮ ತಂಟಗೆ ನಾ ಬರೋಕ್ಕಿಲ್ಲ. ಅದು ಖಾಲಿ ಆದಮೇಲೆ ನೋಡೋಣ. ನಾ ಬಂದ ಕೆಲಸ ಆಯಿತು, ಇನ್ನು ನಾನು ಒಯ್ತೀನಿ. 3 ಗಂಟೆಗೆ ಬಸ್ ಅದೆ, ಅದು ಬಿಟ್ಬಿಟ್ರೆ ಇನ್ನು ಸಂಜೆ 6 ಗಂಟೆಗೆ ಊರು ಸೇರೋ ಹೊತ್ತಿಗೆ ಕತ್ಲೆ ಆಗೋಯ್ತದೆ. ಅದಕ್ಕೆ ಮುಂಚೆ ಊರು ಸೇರ್ಕತೀನಿ. ಪಂಕಜ ಬರ್ತೀನಿ. ಜಾಗ್ರತೆ. ಅಣ್ಣ ನಡಿ ಹೋಗೋಣ. ಸ್ವಲ್ಪ ಜ್ಯೂಸ್ ಕುಡ್ದಿದೆ, ಕುಡ್ದು ಬರ್ತೀನಿ. ಬಿಲ್ ಕೊಟ್ಬಿಟ್ಟು ನಂಗೆ ಕಲರಿಂಗ್ ಬುಕ್ ತಕ್ಕೊಡು, ಖಾಲಿ ಆಗಿದೆ. ಸರಿ ಮೇಡಮ್, ಭೂಮಿಕಾ ಮೇಡಮ್ ಹೇಳಿದ್ರು ಅಮ್ಮನ್ನ ನ್ಯಾಚುರೋಪತಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಮೇಡಮ್, ಅದಕ್ಕೆ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕಂತೆ. ಅಮ್ಮ, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಪುಟ್ಟ, ಅಮ್ಮನ ಪರವಾಗಿ ನಾನು ಹೇಳ್ತೀನಿ, ಅಜ್ಜಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವ್ರನ್ನ ಡಾಕ್ಟರ್ ಹತ್ರ ತೋರ್ಸೋಕ್ಕೆ ನ್ಯಾಚುರೋಪತಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಹಾಗಾದ್ರೆ ನೀವು ನಮ್ಮ ಜೊತೆ ಬರ್ತಾ ಇದ್ದೀರಾ? ಬರ್ತಿಲ್ಲ, ಬಟ್ ಬರಬೇಕಾಗಿದೆ, ಅದಕ್ಕೆ ಬರ್ತಿದ್ದೀನಿ. ನೀವ್ ಬರ್ತಿದ್ದೀರಾ? ನೀವ್ಯಾಕೆ ಬರ್ತಿದ್ದೀರಾ? ಅಯ್ಯೋ ಮೇಡಮ್, ನೀವೇ ಕಣ್ಣೆಲ್ಲ ಶೂಟ್ ಮಾಡ್ತೀರಾ? ಇದ್ರಲ್ಲಿ ನಂದೇನಿಲ್ಲ ಮೇಡಮ್, ಭೂಮಿಕಾ ಮೇಡಮ್ ಹೇಳಿದ್ರು ಅಂತ ಅವ್ರ ಆರ್ಡರ್ ಪ್ರಕಾರ ಬರ್ತಿದ್ದೀನಿ ಅಷ್ಟೇ. ಅದ್ಗೆ ನಿಮ್ಮನ್ನ ನಮ್ಮ ಜೊತೆ ಬರೋದಕ್ಕೆ ಹೇಳಿದ್ರಾ? ಯಾಕೆ? ಅದು ಮೇಡಮ್ ನಿಮ್ಮ ಸೆಕ್ಯೂರಿಟಿಗೋಸ್ಕರ. ನಾನೊಂಥರ ನಿಮ್ಮ ಬಾಡಿ ಗಾರ್ಡ್ ಕಮ್ ಹೆಲ್ಪರ್ ಇದ್ದಂಗೆ ಮೇಡಮ್. ನಾನು ನಿಮ್ಮ ಜೊತೆ ಬಂದರೆ ನಿಮ್ಮ ಧೈರ್ಯ ಏನಿರುತ್ತೆ, ಹೆಲ್ಪು ಆದಂಗೆ ಆಗುತ್ತೆ. ಅದಕ್ಕೆ ನಂತ ಶಕ್ತಿಶಾಲಿ ಬಲಶಾಲಿ ಯುವಕನ್ನ ನಿಮ್ಮ ಜೊತೆ ಕಳಿಸ್ತಿದ್ದಾರೆ ಅಷ್ಟೇ. ಇದು ಮೇಡಮ್ ಮ್ಯಾಟ್ರು. ನೀವು ಬರೋದೇನು ಬೇಕಾಗಿಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ಕೋತೀವಿ. ನಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಅದರಲ್ಲೂ ನಿಮ್ಮ ಸಹಾಯ ಅಂತೂ ಬೇಡವೇ ಬೇಡ. ಏನು ಮೇಡಮ್, ಹೆಲ್ಪ್ ಮಾಡೋಕ್ಕೆ ಬಂದವ್ರಿಗೆ ಈ ಥರ ಶೇಪ್ ಔಟ್ ಮಾಡ್ತಿದ್ದೀರಲ್ಲ, ನನ್ನನ್ನು ಅಷ್ಟೊಂದು ಕಂಡ ಮಾಡಿಬಿಡಿ ಮೇಡಮ್. ನಾನು ಹೆಲ್ಪು ತುಂಬ ಬೇಕಾಗುತ್ತೆ ನಿಮಗೆ, ಮುಂದೆ ನಿಮಗೆ ಗೊತ್ತಾಗುತ್ತೆ ಮೇಡಮ್. ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಮೇಡಮ್, ಹಂಗಾಗ್ಬಾರ್ದಲ್ಲ ಮೇಡಮ್. ಸ್ವಲ್ಪ ಯೋಚನೆ ಮಾಡಿ, ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮಗ್ನ ನೀವೇ ಕುಯ್ಕೊಳ್ಳೋ ಕೆಲಸ ಮಾತ್ರ ಮಾಡಬೇಡಿ ಮೇಡಮ್. ನೋಡಿ, ಏನೇನೋ ಮಾತಾಡಬೇಡಿ, ಆ ಥರ ಎಲ್ಲ ಏನೂ ಆಗಲ್ಲ. ಇಷ್ಟು ವರ್ಷ ನಮ್ಮ ಅಮ್ಮನ ನಾನು ಒಬ್ಬಳೇ ನೋಡ್ಕೊಂಡಿದ್ದು, ಅದೇನಾದರೂ ಒಬ್ಬಳೇ ಎದುರಿಸಿದ್ದೀನಿ. ಇವಾಗ ನೀವು ಬಂದುಬಿಟ್ಟು ದೊಡ್ಡದಾಗಿ ಏನು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಅಮ್ಮನ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ಬರ್ತೀನಿ. ನೀವು ಬರೋದು ಬೇಕಾಗಿಲ್ಲ ಅಂತ ಅತ್ತಿಗೆ ಹತ್ರ ಮಾತಾಡ್ತೀನಿ. ನೀವು ಬೇಡ ಅಂದ್ರೆ ಅವ್ರು ಒಪ್ಪಬೇಕಲ್ಲ ಮೇಡಮ್. ಆಲ್ರೆಡಿ ಎಲ್ಲ ಫಿಕ್ಸ್ ಆಗೋಗಿದೆ ಮೇಡಮ್. ನೀವೇನಾದರೂ ಅಂದ್ಕೊಳ್ಳಿ, ನಂಗೆ ಮೇಲ್ಗಡೆಯಿಂದ ಆರ್ಡರ್ ಆಗಿದೆ ನಿಮ್ಮ ಜೊತೆ ಹೋಗಬೇಕು ಅಂತ, ನಾನು ನಿಮ್ಮ ಜೊತೆ ಇರ್ತೀನಿ ಅಷ್ಟೇ ಮೇಡಮ್. ಇದ್ರ ಮೇಲೆ ನೀವೇನಿದ್ರು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಮೇಡಮ್. ನಂದೇನಿದ್ರು ಅವ್ರು ಕೊಟ್ಟಿರೋ ಕೆಲಸನ ಮಾಡೋದಷ್ಟೇ. ಇಂಥ ವಿಷಯದಲ್ಲಿ ನನ್ನಂತರ ನಿಯತ್ತಿನ ನಾಯಿ ಮೇಡಮ್. ನಾಯಿ ಏನೋ, ನಾಯಿಗಿಂತ ಒಂದು ಲೆಕ್ಕ ಜಾಸ್ತಿ ಮೇಡಮ್. ಆಯ್ತಾಯ್ತು, ಕಿಲೋಮೀಟರ್ ಗಟ್ಟಲೆ ಮಾತಾಡಬೇಡಿ. ಅತ್ತಿಗೆ ಹೇಳಿದಾರಲ್ವಾ, ಸರಿ ಬನ್ನಿ. ಇದನ್ನೇ ಮೊದಲೇ ಹೇಳಿದರೆ ಆಗ್ತಿಲ್ವ ಮೇಡಮ್? ಒಟ್ನಲ್ಲಿ ನಂಗೆ ಬೈಬೇಕಷ್ಟೇ. ಮೊದಲು ಬೈದ್ಬಿಡೋದು, ಆಮೇಲೆ ಉಳಿದಿದ್ದು ಮಾತಾಡೋದು. ಇದೇ ಆಯ್ತಲ್ಲ ಮೇಡಮ್. ಸರಿ, ಹೋಗೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಫ್ರೆಂಡ್, ಎಲ್ಲ ಹೋಗಿ ಪ್ಯಾಕ್ ಮಾಡ್ಕೊ. ಏ, ನನ್ನ ಫ್ರೆಂಡ್ ಬರ್ತಿದ್ದಾರೆ. ಸುಮ್ಮನೆ ಬಾರೆ. ಥ್ಯಾಂಕ್ ಯು ಸೋ ಮಚ್. 2 ಕಾಫಿ ತಗೊಂಡು. ನೋಡಿದ್ರ ಆನಂದ್ ಅವರೇ, ಶಾಕುಂತಲಾ ಅತ್ತೆಗೆ ಪಂಕಜ ಅಂತ ಇನ್ನೊಂದು ಹೆಸರಿದೆ, ಇನ್ನೊಂದು ಐಡೆಂಟಿಟಿ ಇದೆ.
ಆದರೆ ಅದನ್ನು ಅವ್ರು ಯಾರ ಹತ್ರನೂ ತೋರಿಸ್ಕೊಳ್ದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಭಾಗ್ಯ ಅತ್ತೆ ಯಾವಾಗ ನೋಡಿದ್ರು ಪಾಪ ಅಂತ ಹೇಳ್ತಿರ್ತಾರೆ. ಅಲ್ಲಿ ಭಾಗ್ಯ ಅತ್ತೆ ಪಾಪ ಅನ್ನೋದಕ್ಕೂ ಶಾಕುಂತಲಾ ಅತ್ತೆಗೆ ಪಂಕಜ ಅಂತ ಹೆಸರಿರೋದಕ್ಕೆ ಇರೋ ಲಿಂಕ್ ಇದೆ ಅಂತ ನನಗನ್ಸುತ್ತೆ. ಇದನ್ನೆಲ್ಲ ಕನೆಕ್ಟ್ ಮಾಡಿದ ನೋಡಿದ್ರೆ ಇದರ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ ಅಂತ ಅನ್ಸುತ್ತೆ. ಇದೆಲ್ಲ ಕಂಡು ಹಿಡಿಬೇಕು, ಆಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು. ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನಗೆ ಶಾಕ್ ಆಗ್ತಾ ಇದೆ. ಈಗ ಏನು ಮಾಡೋದು ಅದಕ್ಕೆ? ಇದನ್ನೆಲ್ಲ ಕೇಳಿ ಸುಮ್ಮನೆ ಅಂತೂ ಕೂರೋದಕ್ಕಾಗಲ್ಲ ಆನಂದ್ ಅವರೇ. ಏನಾದರೂ ಒಂದು ಮಾಡಲೇಬೇಕು. ನಾವು ಆ ಊರಿಗೆ ಹೋಗಲೇಬೇಕು. ಹೋಗ್ಬೇಕು ಸರಿ ಅತ್ತಿಗೆ, ಆದರೆ ಹೇಗೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಏನಾದರೂ ಮಾಡಿ ನಾವು ಅಲ್ಲಿ ಹೋಗಲೇಬೇಕು. ಅದರ ಅಗತ್ಯ ಅದು ತುಂಬ ಇದೆ. ತಾವೇ ಪಂಕಜ ಅನ್ನೋದನ್ನ ಯಾಕೆ ಮುಚ್ಚಿಟ್ರು, ಯಾಕೆ ಇಷ್ಟು ದಿನ ನಾಟಕ ಆಡಿದ್ರು, ಇದಕ್ಕೆಲ್ಲ ನಾವು ಉತ್ತರ ಕಂಡುಕೊಳ್ಳೇಬೇಕು. ಇದನ್ನು ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ನಿಜ ಅತ್ತಿಗೆ, ಹಿರಿ ಏನಾದರೂ ಪ್ಲ್ಯಾನ್ ಸಿಗುತ್ತಾ ಅಂತ ಯೋಚಿಸೋಣ. ಹೋಗು ಬೇಬಿ, ನೀನು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಒಂದೊಂದ್ಸಲ ಒಂದೊಂದು ಥರ ಆಡ್ತೀಯ. ನೆನ್ನೆ ನೋಡಿದ್ರೆ ಗುರ್ರ ಅಂತ ಇದ್ದೆ, ಇವಾಗ ನೋಡಿದ್ರೆ ಆರಾಮಾಗಿದ್ಯಾ. ವಾಟ್ ಇಸ್ ದಿಸ್? ಸದ್ಯ ನಿನಗೆ ಕೋಪ ಹೋಯ್ತು ಅಂದ್ಯಲ್ಲ, ಅದೇ ನನಗೆ ದೊಡ್ಡ ಸಮಾಧಾನ. ಆದರೆ ಕೋಪ ಹೋಗಿದ್ದಕ್ಕೆ ಕಾರಣ ಏನು ಬೇಬಿ? ಏನಿಲ್ಲ, ಹಾಗೆ ಯೋಚನೆ ಮಾಡ್ತಿದ್ದೆ. ನಾನು ರಿಯಾಕ್ಟ್ ಮಾಡಿದ್ದು ಸರಿ ಇಲ್ಲ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಿಮ್ಮ ನೆಮ್ಮದಿ ಹಾಳಾಗೋದು ನನಗೆ ಇಷ್ಟ ಇಲ್ಲ. ನಿಮ್ಮ ಮನೇಲಿ ನೆಮ್ಮದಿ ಇಲ್ಲ ಅಂತಲೇ ನೀವು ನನ್ನ ಹತ್ರ ಬರೋದು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ವಾ. ಅಂಥದ್ರಲ್ಲಿ ನಾನು ನಿಮಗೆ ಹರ್ಟ್ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತಲ್ವಾ. ಅದಕ್ಕೆ ಆ ಥರ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅಲ್ಲ, ನಮ್ಮ ಬೇಬಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಏನು ಮಾಡೋದು, ನೀವು ಖುಷಿಯಾಗಿರಬೇಕು ಅಂದರೆ ನಾನು ಇದನ್ನೆಲ್ಲ ಮಾಡ್ಬೇಕು ತಾನೆ. ಹಾಗೇನಿಲ್ಲ, ನಿಮ್ಮ ನೆಮ್ಮದಿನ ಹಾಳು ಮಾಡೋದು ನನಗಿಷ್ಟ ಇಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಮದುವೆ ಯಾವಾಗ ಅಂತ ಹೇಳ್ತೀರಾ, ಅದೊಂದು ಗೊತ್ತಾದರೆ ನಾನು ಇನ್ನೇನು ಕೇಳಲ್ಲ. ಓಕೆ ಬೇಬಿ, ನನಗೆ ನಿನ್ನ ಕಷ್ಟನ ಅರ್ಥ ಆಗುತ್ತೆ, ಬಟ್ ನನ್ನ ಕಷ್ಟನ ನೀನು ಅರ್ಥ ಮಾಡ್ಕೊ ಬೇಬಿ. ನಾನು ಏನೇ ಮಾಡಬೇಕಂದ್ರೆ ಎಲ್ಲದಕ್ಕೂ ಅಪ್ರೂವಲ್ ತೊಗೋಬೇಕು, ರೆಸ್ಟ್ರಿಕ್ಷನ್ಸು, ಅದು ಇದು ತಲೆನೋವು. ನನಗೆ ನಿನ್ನ ಜೊತೆ ಇರಬಾರ್ದು ಅಂತ ಆಸೆನಾ? ಆದರೆ ಏನು ಮಾಡೋದು, ಆಗ್ತಿಲ್ವೇ? ನನಗೂ ಸಾಕಾಗೋಗಿದೆ ಬೇಬಿ. ಏನು ಮಾಡಲಿ ಹೇಳು, ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀನ. ಇದಕ್ಕೂ ಮೇಲೆ ನಾನು ಜಾಸ್ತಿ ಕಾಯಿಸಲ್ಲ ಬೇಬಿ. ಇನ್ಫ್ಯಾಕ್ಟ್ ನನಗೂ ಆಗ್ತಿಲ್ಲ. ಯಾವಾಗ ಇದರಿಂದ ಹೊರಗಡೆ ಬರ್ತೀನೋ ಅಂತ ಕಾಯ್ತಾ ಇದ್ದೀನಿ. ಜಾಸ್ತಿ ಇಲ್ಲ ಬೇಬಿ, ಇದನ್ನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನನಗೆ ಇನ್ನೊಂದು ತಿಂಗಳು ಟೈಮ್ ಕೊಡು. ಇನ್ನು 1 ತಿಂಗಳಲ್ಲಿ ನಾನು ಮುಹೂರ್ತ ಫಿಕ್ಸ್ ಮಾಡೇ ಮಾಡ್ತೀನಿ. ಅಷ್ಟೆಲ್ಲ ಆಗುತ್ತಲ್ವಾ? ಜಾಸ್ತಿ ಕಾಯೋ ಥರ ಆಗಲ್ಲ ತಾನೆ? ಇಲ್ಲ ಬೇಬಿ, ಖಂಡಿತ ಅದಕ್ಕೂ ಮೇಲಾಗೋದಿಲ್ಲ. ನಿನ್ನಷ್ಟೇ ಆಸೆ ನನಗೂ ಇದೆ, ಇಬ್ಬರು ಬೇಗ ಮದುವೆ ಆಗಬೇಕು, ಸೆಟಲ್ ಆಗಬೇಕು ಅಂತ. ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋಕ್ಕಾಗಲ್ಲ ಬೇಬಿ. ನಂಗೆ 1 ಮಂತ್ ಟೈಮ್ ಕೊಡು. ಹಾಂ, ಹಾಗೆ ಮಾಡಿ. ನನಗೆ ನಿಮ್ಮನ್ನು ಮದುವೆ ಆಗಬೇಕು, ನಿಮ್ಮ ಫ್ಯಾಮಿಲಿ ಮೆಂಬರಲ್ಲಿ ನಾನು ಒಬ್ಬಳಾಗಬೇಕು ಅಂತ ತುಂಬಾ ಆಸೆ ಇದೆ ಜೈ. ಈ ಒಂದು ವಿಶ್ನ ಬೇಗ ಫುಲ್ಫಿಲ್ ಮಾಡಿ ಜೈ. ಹಾಗಂತ ನಿಮಗೆ ನಾನು ಫೋರ್ಸ್ ಮಾಡ್ತಿಲ್ಲ, ನನ್ನ ಫೀಲಿಂಗ್ಸನ್ನ ನಿಮಗೆ ಹೇಳ್ಕೊಂಡೆ ಅಷ್ಟೇ. ದಟ್ಸ್ ಓಕೆ ಬೇಬಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನ್ನ ಮೇಲೆ ನಂಬಿಕೆ ಇಡು. ನಂಬ್ತೀಯ ತಾನೆ ನನ್ನ? ಖಂಡಿತ ನಂಬ್ತೀನಿ ಜೈ. ಆಗಿದ್ಮೇಲೆ ಆಯಿತು, ಒಳ್ಳೆ ಟೈಮ್ ನೋಡಿ ಮನೇಲಿ ವಾತಾವರಣನ ಸೆಟಲ್ ಮಾಡಿ ನಿನ್ನನ್ನು ಮನೆಗೆ ತುಂಬಿಸ್ಕೊತೀನಿ. ಸದ್ಯ ಹತ್ತಿದ್ದ ಬೆಂಕಿ ಹೆಂಗೋ ತಣ್ಣಗಾಯ್ತು, ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟು. ಕಂದ, ಯಾಕಂತ ಒಂಥರ ಇದೆಯಾ? ಅವನೇನೋ ಹೇಳ್ದ ಅಂತ ಮನಸ್ಸು ಹಚ್ಕೊಂಡಿದ್ಯೇನೋ? ಬಿಡು, ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬೇಡ. ಅವನು ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಾನೆ, ನೀನು ಮುಂದೆ ಕಮ್ಮಿ ಆಗಬಾರ್ದಲ್ವಾ? ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ಅವನು. ನೋಡು, ಇದನ್ನೆಲ್ಲ ಕೊಡುಬಿಟ್ಟು ಬಿಟ್ಟು ಹಾಕ್ಬಿಡ್ಬೇಕು, ಮನಸ್ಸು ಕಚ್ಕೊಳಕ್ಕೆ ಹೋಗ್ಬಾರ್ದು. ಇಲ್ಲ ಅಪ್ಪ, ಆದರೂ ಅಣ್ಣ ಹೇಳಿದ್ರಲ್ಲಿ ಸತ್ಯ ಇದೆ ಅಲ್ವಾ? ಒಂದು ಟೈಮಲ್ಲಿ ನಾನು ನಿಮ್ಮ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಅದ್ರಲ್ಲಿ ನಿಮ್ಮ ತಪ್ಪು ಇತ್ತು ನಿಜ, ಆದರೆ ನೀವು ನನಗೆ ಎಷ್ಟೆಲ್ಲ ಮಾಡಿದ್ದೀರ. ಅದ್ರ ಮುಂದೆ ಇದೆಲ್ಲ ಏನೂ ಆಗಿರಲಿಲ್ಲ. ನಾನು ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಇರಲಿ ಬಿಡು ಕಂದ, ಈಗ ಯಾಕೆ ಅದೆಲ್ಲ? ಅಣ್ಣ ಹಾಗೆ ಹೇಳಿದ್ಮೇಲೆ ನನಗದು ತುಂಬ ಕಾಡ್ತಾ ಇದೆ ಅಪ್ಪ. ಯಾವ ತಂದೆ ತಾಯಿಗೂ ಹೀಗೆಲ್ಲ ಆಗಬಾರ್ದು ಅಪ್ಪ. ನಮ್ಗೇನು ಬೇಜಾರಿಲ್ಲ, ನಮ್ಮ ಮನಸ್ಸಲ್ಲಿ ಅಂಥದ್ದೆಲ್ಲ ಏನು ಇಲ್ಲ ಕಂದ. ಇಲ್ಲಪ್ಪ, ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಅಷ್ಟೆ. ಆದರೆ ನನಗೆ ಚೆನ್ನಾಗಿ ಗೊತ್ತು ಅದರಿಂದ ನೀವುಗಳೆಷ್ಟು ನೋವು ಅನುಭವಿಸಿದ್ದೀರಾ ಅಂತ. ನೀವು ಸಿಟ್ಟು ಮಾಡಿಕೊಂಡ್ರು, ನಮಗೆ ಬೈದ್ರು, ನಿಮ್ಮ ಇಂಟೆನ್ಷನ್ ಒಂದೇ ಇರುತ್ತೆ, ಮಕ್ಳಿಗೆ ಒಳ್ಳೇದಾಗಬೇಕು ಅಂತ. ಬಟ್
ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಆದರೆ ಒಂದಂತೂ ನಿಜ ಅಪ್ಪ, ಲೈಫಲ್ಲಿ ನಾವು ಏನೇ ಆಗಿರ್ಬೋದು, ನಮ್ಗೆ ಯಾರೇ ಸಿಗ್ಬೋದು, ಆದರೆ ಅಪ್ಪ ಅಮ್ಮನ ಪ್ರೀತಿ ಇನ್ನೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆಲ್ಲ ಕೊಟ್ಬಿಟ್ಟಿದ್ದಾನಲ್ವಾ, ಅದಕ್ಕೆ ನಾವಿಷ್ಟೆಲ್ಲ ಮೆರೆಯೋದು. ನಿಮ್ಮ ಜೊತೆ ಕೆಟ್ಟದಾಗ ಬಿಹೇವ್ ಮಾಡ್ತೀವಿ, ನಿಮ್ಮ ಜೊತೆ ಕೋಪ ಮಾಡ್ಕೊಳ್ತೀವಿ. ಆದರೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥರಾಗಿರ್ತಾರಲ್ವಾ, ಅವ್ರ ಹತ್ರ ಹೋಗಿ ಕೇಳಬೇಕು ಅಪ್ಪ ಅಮ್ಮ ಅಂದರೆ ಏನು, ಅವ್ರ ಪ್ರೀತಿ ಅಂದರೆ ಏನು ಅಂತ. ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ, ನಾನು ನಿಮ್ಗೆ ಎಷ್ಟೇ ನೋವು ಕೊಟ್ಟರು ಅದನ್ನೆಲ್ಲ ಮರೆತು ಮಗಳು ಅನ್ನೋ ಪ್ರೀತಿನಲ್ಲಿ ನನ್ನನ್ನು ಮಾತಾಡ್ಸೋದಕ್ಕೆ ಬರ್ತಿರಲ್ಲ. ಅದಕ್ಕೆ ನನಗೆ ಸೊಕ್ಕು ನಿಮ್ಮನ್ನು ಚೀಪಾಗಿ ನೋಡೋವಷ್ಟು. ನನಗೂ ಅಪ್ಪ ಅಮ್ಮ ಇರಬಾರ್ದಾಗಿತ್ತು, ನಾನು ಬೀದಿನಲ್ಲಿ ಬಿದ್ದಿರಬೇಕಾಗಿತ್ತು. ಆಗ ನನಗೆ ನಿಮ್ಗಳ ಮಹತ್ವ ಗೊತ್ತಾಗಿರ್ತಿತ್ತು. ಮಾಡ್ಕೋಕಂದ ಅಳಬೇಡ. ನಿಮ್ಮ ಖುಷಿನೇ ಅಪ್ಪ ಅಮ್ಮ ಆಗಿ ನಾವು ಬಯಸೋದು. ನೀನು ಅಂಥ ತಪ್ಪು ಏನು ಮಾಡಿಲ್ಲ ಕಂದ. ನೀನು ಮಾಡಿದ ತಪ್ಪು ನಿಂಗೆ ಅರ್ಥ ಆಗಿದೆಯಲ್ಲ, ಅಷ್ಟು ಸಾಕು ನಮಗೆ. ಅಳಬೇಡ, ಸಮಾಧಾನ ಮಾಡ್ಕೊ. ಆನಂದ್ ಅವರೇ, ಆ ಊರಿಗೆ ಹೋದಾಗ ನಾನು ಬರ್ತೀನಿ. ಬೇಡ ಬಿಡಿ, ನಾನು ಹೋಗಿ ಬರ್ತೀನಿ. ಇನ್ಫ್ಯಾಕ್ಟ್ ಆ ಜಾಗಕ್ಕೆಲ್ಲ ನೀವು ಬರಬಾರ್ದು. ಇಲ್ಲ ಇಲ್ಲ, ನಾನು ಅಲ್ಲಿಗೆ ಬರಲೇಬೇಕು, ನಾನು ಬರ್ತೀನಿ ಅಷ್ಟೇ. ಏನದಕ್ಕೆ ನೀವು ಮಕ್ಕಳ ಥರ ಹಠ ಮಾಡ್ತಾ ಇದ್ದೀರಲ್ಲ? ಅಲ್ಲ, ನಿಮ್ಮನ್ನ ಗೆಳೆಯ ಅಲ್ಲಿ ಕಳ್ಸೋಕ್ಕೆ ಒಪ್ಕೋತಾನೆ ಅಂತ ಅನ್ಕೊಂಡಿದ್ದೀರಾ? ಅಪ್ಪಿ ತಪ್ಪಿ ಏನಾದರೂ ನೀವು ಗೇಟಿಂದ ಹೊರಗಡೆ ಬಂದುಬಿಟ್ರೇನೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ದಾಟ್ಬಿಟ್ರೇನೋ ಅನ್ನೋಷ್ಟು ಕಿರಿಕ್ ಶುರು ಮಾಡ್ಕೊಂಡ್ಬಿಡ್ತಾನೆ. ಅದರಲ್ಲೂ ನಿಮಗಿರೋ ಪರಿಸ್ಥಿತಿಯಲ್ಲಿ ಕಳ್ಸೋಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಅವನು ಒಪ್ಕೊಳ್ಳಲ್ಲ, ಬಿಲ್ಕುಲ್ ಸಾಧ್ಯ ಇಲ್ಲ. ನೋಡಿ, ಅವ್ರು ಹೇಗಿದ್ರು ಊರಲ್ಲಿಲ್ಲ, ಅವ್ರು ಬರೋಷ್ಟ್ರಲ್ಲಿ ನಾವು ಹೋಗಿ ಬಂದ್ಬಿಡೋಣ. ಇದೇನದಕ್ಕೆ ಹುಲಿ ಬೋನ್ಗೆ ತಲೆ ಇಡೋ ಮಾತಾಡ್ತಾ ಇದ್ದೀರಾ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸುಮ್ಮನೆ ಇದ್ಬಿಡಿ ನೀವು. ಆನಂದ್ ಅವರೇ ಪ್ಲೀಸ್, ನೀವು ನನ್ನ ಮಾತು ಕೇಳಿ ಪ್ಲೀಸ್. ಗೌತಮ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಗೆಳೆಯ ಮಾಡಿದ್ನಾ? ಈ ವಿಷಯನಾದ್ರೂ ನನಗೆ ಗೊತ್ತಾಗೋಯ್ತಾ? ಆನಂದ್ ಅವರು, ನೀವು ಭಯ ಪಡೋದಷ್ಟೇ ಅಲ್ಲದೆ ನನಗೂ ಭಯ ಪಡಿಸ್ತಿದ್ದೀರಾ. ಅವ್ರಿಗೆ ಈ ವಿಷಯ ಗೊತ್ತಾಗೋಕೆ ಹೇಗೆ ಸಾಧ್ಯ? ಹೌದಲ್ವಾ, ಅವ್ನಿಗೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ? ನಾನು ಟೆನ್ಷನ್ನಲ್ಲಿ ಮಾತಾಡಿ ಅದೇನು ಕೇಳಿ. ಹಾ ಗೌತಮ್ ಅವರೇ ಹೇಳಿ. ಏನಿಲ್ಲ, ಸುಮ್ಮನೆ ಹಾಗೆ ಫ್ರೀ ಇದ್ದೆ, ನಿಮ್ ನೆನಪಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಸೋ ಸ್ವೀಟ್ ಆಫ್ ಯು. ನೀವು ಹೇಳಿದನ್ ಕೇಳಿ ತುಂಬಾನೇ ಖುಷಿ ಆಯ್ತು. ಟೈಮ್ ಟೇಬಲ್ ಪ್ರಕಾರ ನೀವು ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು, ತಗೊಂಡ್ರಾ? ಇಲ್ಲ, ತಗೋತೀನಿ, ಮರ್ತೋಯ್ತು. ಮರ್ತ್ಬಿಟ್ರಾ? ಅಂಥ ಇಂಪಾರ್ಟೆಂಟ್ ಕೆಲಸ ಏನ್ರಿ ಮಾಡ್ತಾ ಇದ್ರಿ? ಏನಿಲ್ಲ, ನಾನು ಸುಮ್ಮನೆ ಕೂತಿದ್ದೆ, ಮರ್ತೋಯ್ತು ಅಷ್ಟೇ. ನೀವು ವರಿ ಮಾಡ್ಕೋಬೇಡಿ, ನಾನು ಈಗಲೇ ತಗೋತೀನಿ. ನೋಡಿ, ಈ ಕಾರಣಕ್ಕೆ ನಿಮ್ಮನ್ನ ಒಬ್ಬೊಬ್ಬರನ್ನೇ ಬಿಟ್ಟು ಬರೋದಕ್ಕೆ ಅಥವಾ ಒಬ್ಬರನ್ನೇ ಎಲ್ಲಾದ್ರೂ ಕಳಿಸೋದಕ್ಕೆ ನನಗೆ ಭಯ ಆಗೋದು. ನಾನು ಅಲ್ಲಿದ್ದಾಗ ಟೀಚರ್ ಥರ ಆಡ್ತೀರಾ, ಇಲ್ಲ ಅಂದರೆ ಸ್ಟೂಡೆಂಟ್ ಥರ ಆಗ್ಬಿಡ್ತೀರಾ. ಡಿಸಿಪ್ಲಿನೇ ಇರಲ್ಲ. ಅಮ್ಮ ಆಗ್ತಾ ಇದ್ದೀರಾ ನೀವು, ಮಕ್ಕಳ ಥರ ಆಡ್ತೀರಲ್ರಿ? ಅಲ್ಲ ಗೌತಮ್ ಅವರೇ, ಐ ಆಮ್ ಸಾರಿ, ನಾನು ಸ್ವಲ್ಪ ಮರ್ತೆ ಅಷ್ಟೇ. ಮನುಷ್ಯ ಅಂದಮೇಲೆ ಮರೆಯೋದು ಕಾಮನ್ ಅಲ್ವಾ? ಇದು ಮರವಲ್ಲ, ನೆಗ್ಲಿಜೆನ್ಸ್. ಪ್ರೆಗ್ನೆಂಟ್ ರೀ ನೀವು, ಎಲ್ಲ ನೀಟಾಗಿ ಫಾಲೋ ಮಾಡಬೇಕು. ಟೀಚರ್ ಕೆಲಸ ಮಾತ್ರ ನಿಯತ್ತಾಗಿ ಮಾಡ್ತೀರಾ, ಇದು ಕೂಡ ಹಾಗೆ ಮಾಡ್ಬೇಕು ತಾನೆ, ಇದು ನಿಮ್ಮ ಡ್ಯೂಟಿ. ಸರಿ, ಓಕೆ, ಐ ಆಮ್ ಸಾರಿ. ಇನ್ಮೇಲಿಂದ ನಾನು ಯಾವತ್ತೂ ಈ ರೀತಿ ಮಾಡಲ್ಲ, ಓಕೆ? ತಪ್ಪಾಯ್ತು, ಪ್ಲೀಸ್ ಕ್ಷಮಿಸ್ಬಿಡಿ, ಪ್ಲೀಸ್. ನಾನು ಸಂಜೆ ಫ್ಲೈಟಿಗೆ ವಾಪಸ್ ಬರ್ತಾ ಇದ್ದೀನಿ, ಬಂದು ನಿಮ್ಮನ್ನು ವಿಚಾರಿಸ್ಕೊತೀನಿ, ಸ್ವಲ್ಪ ಕ್ಲಾಸ್ ತಗೊಳ್ಳೋದಿದೆ. ಏನು, ಸಂಜೆ ಫ್ಲೈಟಲ್ಲಿ ವಾಪಸ್ ಬರ್ತಿದ್ದೀರಾ? ಹಾಂ, ಇವತ್ತು ಸಂಜೆ ಒಳಗೆ ಮನೇಲಿ ಇರ್ತೀನಿ ನಾನು. ಟೇಕ್ ಕೇರ್, ಬಾಯ್. ಗೆಳೆಯ ಸಂಜೆ ಫ್ಲೈಟಿಗೆ ವಾಪಸ್ ಬರ್ತಿದ್ದಾನೆ ಅಂದಮೇಲೆ ನೀವು ಮಾಡಿದ ಪ್ಲ್ಯಾನ್ ಹೋಗಿ ಹಾಕ್ಸ್ಕೊಳ್ತು ಅಂತಲೇ ಅರ್ಥ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಬರೋದು ಮರ್ತುಬಿಟ್ಟು ಮನೇಲಿ ಆರಾಮಾಗಿದ್ದು ಬಿಡಿ. ಇಲ್ಲ ಆನಂದ್ ಅವರೇ, ಹೇಗಾದರೂ ಸರಿ, ನಾನು ನಿಮ್ಮ ಜೊತೆ ಬರಲೇಬೇಕು. ಮತ್ತೆ ಅದೇ ಹೇಳ್ತಿದ್ದಾರಲ್ಲ ಅದಕ್ಕೆ. ಅಲ್ಲ, ನೀವು ಅಲ್ಲಿಗೆ ಬರಬೇಕು ಅಂದರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರಬೇಕು, ಅದು ಗೆಳೆಯನಿಗೆ ಒಪ್ಪಿಗೆ ಆಗಬೇಕು ಅಲ್ವಾ? ಹಿರಿ ಯೋಚನೆ ಮಾಡೋಣ, ಏನಾದರೂ ಒಂದು ಐಡಿಯಾ ಬರುತ್ತಾ ಅಂತ. ಆನಂದ್ ಅವರೇ, ನಮ್ಮದು ಯಾವುದಾದ್ರೂ ಫ್ಯಾಕ್ಟ್ರಿ, ಗೋಡೌನ್, ಬ್ರಾಂಚ್ ಆಫೀಸ್ ಏನಾದರೂ ಅಲ್ಲಿದೆಯಾ? ಇಲ್ಲ, ಕನಕದುರ್ಗದಲ್ಲಿ ಏನಿಲ್ಲ, ಬಟ್ ಸ್ವಲ್ಪ ದೂರದಲ್ಲೇ ನಮ್ದೊಂದು ಫ್ಯಾಕ್ಟ್ರಿ ಇದೆ. ಸರಿ, ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರಾಯ್ತು. ಆಯಿತು, ನೀವು ಹೇಳಿದಾಗೆ ಅಲ್ಲಿಗೆ ಹೋಗಬೇಕು ಅಂತ ನಾನು ಹೇಳ್ಬೋದು,
ನನ್ನನ್ನು ಕಳಿಸ್ಕೊಡ್ಬೋದು. ನೀವೇನು ಹೇಳ್ತೀರಾ? ಅಲ್ಲ, ಅಲ್ಲಿ ಸಮಸ್ಯೆ ಇದೆ ಗೆಳೆಯ, ಅದನ್ನ ಸಾಲ್ವ್ ಮಾಡಕ್ಕೆ ನಾನು ಹೋದ್ರೆ ಅಷ್ಟೇ ಆಗಲ್ಲ, ನೀನು ಜೊತೆಲಿ ಬರಬೇಕು ಅಂತ ನೀವು ಕರೀರಿ. ಅವ್ರು ನಿಮ್ಮ ಜೊತೆ ಬರೋದಕ್ಕೆ ರೆಡಿ ಆಗ್ತಾರೆ. ಅಂಡ್ ಆಗ ನಾನು ಇಷ್ಟು ದಿನ ನೀವು ನನ್ನನ್ನು ಬಿಟ್ಟು ಹೋಗಿದ್ದೀರಾ, ಮತ್ತೆ ಬಿಟ್ಟು ಹೋಗ್ತಿದ್ದೀರಾ ಅಂತ ಏನೋ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತೀನಿ. ಅವಾಗ ಅವ್ರು ನನ್ನನ್ನು ಖಂಡಿತ ಅವ್ರ ಜೊತೆ ಕರ್ಕೊಂಡು ಬಂದೇ ಬರ್ತಾರೆ. ಇಲ್ಲ ಅದಕ್ಕೆ ನೋಡಿ, ಗೆಳೆಯನ ಬಗ್ಗೆ ನಿಮಗಿಂತ ನನಗೊಂದು ಸ್ವಲ್ಪ ಜಾಸ್ತಿ ಗೊತ್ತು. ನಿಮ್ಮನ್ನ ಈ ಪರಿಸ್ಥಿತಿಲಿ ಅವ್ನು ಕಳಿಸ್ಕೊಡೋಕೆ ಸಾಧ್ಯನೇ ಇಲ್ಲ. ನೋಡಿ, ವಾಟ್ ಐ ಮೀನ್ ಟು ಸೇ ಈಸ್, ಆನಂದ್ ಅವರೇ, ಯು ಪ್ಲೀಸ್ ಡೋಂಟ್ ಸೇ ಎನಿಥಿಂಗ್. ನೋಡಿ, ಅವರು ನನ್ನನ್ನು ಕರ್ಕೊಂಡು ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು, ನಾನು ಹೇಳೋ ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮದು. ಸೊ ಪ್ಲೀಸ್ ಅಷ್ಟು ಮಾಡಿ. ಸರಿ, ಬಿಲ್ ಪೇ ಮಾಡ್ತೀನಿ.